ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರುವಂತಹ ವ್ಲಾಗ್ ಏನದು ಅಂತ ಅಂದರೆ ನನ್ನ ಕಾಲೇಜ್ ಫ್ರೆಂಡ್ಸ್ನ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀನಿ ಆ್ಯಂಡ್ ಅವರು ಬರ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಮೊನ್ನೆ ಒಂದು ರೆಸಿಪಿ ಮಾಡಿದ್ದೆ, ಓಕೆನಾ. ಏನು ರೆಸಿಪಿ ಅಂದರೆ ಅದು ಗುತ್ತು ವಂಕಾಯಿ ಬಿರಿಯಾನಿ. ಗುತ್ತು ವಂಕಾಯಿ ಅಂದರೆ ತೆಲುಗು ಅಲ್ಲಿ ಅದು ಗುಂಡು ಬದನೆಕಾಯಿದ್ದು ಬಿರಿಯಾನಿ ಇನ್ ದ ಸೆನ್ಸ್ ವೆಜ್ ಬಿರಿಯಾನಿ ಆಗಿರತ್ತದು. ಆ್ಯಂಡ್ ಅದು ಸಖತ್ ಡೆಲಿಷಿಯಸ್ ಆಗಿರುತ್ತೆ. ನಾನು ಅದನ್ನು ನನ್ನ ಫ್ರೆಂಡ್ಸಿಗೆ ಕಳಿಸಿದ್ದೆ. ಅವರು ವಾವ್ ಅಂತ ಅಂದರು. ಓಕೆ, ನಾನು ಇನ್ವೈಟ್ ಮಾಡ್ತೀನಿ, ನೀವೇ ಬನ್ನಿ, ನಾನು ಎಗೈನ್ ಮತ್ತೆ ಮಾಡ್ತೀನಿ ಅಂತ. ಇಟ್ಸ್ ಬೀನ್ 15 days ಆಯಿತು ನಮ್ಮ ಮನೇಲಿ ಮಾಡಿ. ಈ ತಿಂಗಳಲ್ಲೇ ನಾನು 3ನೇ ಸತಿ ಮಾಡ್ತಾ ಇರೋದು. ಅಷ್ಟು ಇಷ್ಟ ಆಗಿಬಿಟ್ಟಿದ್ದೆ ನನಗೆ ಆ ಬಿರಿಯಾನಿ. ಆ್ಯಂಡ್ ನಾನು ಹಿಂಗೆ ಆನ್ಲೈನಲ್ಲಿ ನೋಡಿದ್ದು, ರೀಲ್ಸಲ್ಲಿ ನೋಡಿದ್ದು, ಆ್ಯಂಡ್ ನಂಗೆ ಸಖತ್ ಇಷ್ಟ ಆಗಿದ್ದು ರೆಸಿಪಿ ಅದು. ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನೀವು ಮಾಡ್ಕೊತೀನಿ. ಆ್ಯಂಡ್ ನಾನು ಹೇಳಿದೆ ನಾನು ಮಾಡಿಟ್ಟಲ್ಲ ಅಂತ ಹೇಳಿದೆ. ಬಟ್ ನನ್ನ ಫ್ರೆಂಡ್ಸ್ ಇಲ್ಲ ನಾವು ಬಂದು ಮಾಡ್ತೀವಿ, ಸೊ ವ್ಲಾಗಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದರು. ಸೊ ಅವರು ಬಂದು ಮಾಡ್ತಾರೆ ಈಗ ನನ್ನ ಜೊತೆ. ಆ್ಯಂಡ್ ಅಷ್ಟೇ, ಈಗ ಮ್ಯಾಟರ್ ಅವ್ರು ಬರ್ತಾರೆ. ಈಗ ಟೈಮ್ ಆಲ್ರೆಡಿ 10:30 ಆಗಿಬಿಟ್ಟಿದೆ ಮಾರ್ನಿಂಗು. ಅವ್ರು ಲಂಚಿಗೆ ಬಂದು ಮಾಡೋಣ ಅಂತ ಹೇಳಿರೋದು. ಸೊ ನಾವು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಹೇಳಿದ್ದೀನಿ. ಆ್ಯಂಡ್ ಅವ್ರು ಬಂದಮೇಲೆ ಏನೇನು ಫನ್ ಮಾಡ್ತೀವಿ, ಏನೇನೆಲ್ಲ ಇರುತ್ತೆ ಈ ವ್ಲಾಗಲ್ಲಿ. ಆ್ಯಂಡ್ ಕೀಪ್ ವೇಟಿಂಗ್. ಇನ್ನೂ ಯಾರೂ ಬಂದಿಲ್ಲ. ನಾನು ಬರೋದನ್ನ ಕೂಡ ತೋರಿಸ್ತೀನಿ ನಿಮಗೆ, ಯಾರ್ಯಾರು ಬರ್ತಿದ್ದಾರೆ ಅಂತ. ನನಗಿರೋದು 3 ಜನ ಫ್ರೆಂಡ್ಸು. ನನಗೆ ಎಲ್ಲ ವ್ಲಾಗಲ್ಲೂ ಅವ್ರನ್ನೇ ತೋರಿಸೋದು. ಆ್ಯಂಡ್ ದೇ ಆರ್ ಮೈ ಬೆಸ್ಟ್ ಒನ್ಸ್, ಆಲ್ವೇಸ್ ಬೆಸ್ಟ್ ಒನ್ಸ್. ಆ್ಯಂಡ್ ಅಷ್ಟೇ ಮ್ಯಾಟರ್ ಈಗ. ಸೊ ವಿತೌಟ್ ವೇಟಿಂಗ್ ಫರ್ದರ್, ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಮಾಡಕ್ಕೂ ಯಾರ್ಯಾರು ಬಂದಿದ್ದಾರೆ? ಹಂಸ ಹಾಯ್. ಓಕೆ, ನೀವು ಹೇಳಿ ಏನಂತ. ಕೀರ್ತನ. ಹಾಯ್. ಹಾಯ್. ಹೇಳು. ನಾನೇ ಯಾಕೆ ಕೋತಿ ನಂಬರ್ 1, ಕೋತಿ ನಂಬರ್ 2, ನಾನೇ ಕೋತಿ ನಂಬರ್ 3. ಕಣ್ಣು ಮುಚ್ಕೊ ನೀನು. ನೀನು ಬಾಯಿ, ನೀನು ಕಿವಿ. ನೀನೆಲ್ಲ ನಾನೆಲ್ಲ ಮುಚ್ಚೋಳಕ್ಕಾಗಲ್ಲ, ನನ್ನ ಫೋನ್. ಓಕೆ, ನೀನು ಮುಖ ಮುಚ್ಕೊಂಡಿಲ್ಲ, ಕಣ್ಣು ಮುಚ್ಕೊಂಡಿದ್ದು. ಕಣ್ಣು ಹೆಂಗೆ ಮುಚ್ಕೊಳ್ಳೋದು? ನೀನು ಸ್ಪೆಕ್ಸ್ ಹಾಕೊಂಡಿದ್ದೆ, ಅದಕ್ಕೆ ನಿನಗೆ ಕೊಟ್ಟಿಲ್ಲ ನಾನು ಕಣ್ಣು ಮುಚ್ಕೊ ಅಂತ. ಕಿವಿ. ಓಕೆ, ನೀನು ಕಣ್ಣು ಬೇಡ, ನೀನು ಕಣ್ಣು, ನೀನು ಬಾಯಿ. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ದೀನಿ, ವಿಡಿಯೋ ಬರುತ್ತೆ. ನೀನು ವಿಡಿಯೋ ಬೇಡ, ನೀನು ನೋಟಿಫಿಕೇಶನ್ ಆಫ್ ಮಾಡು. ನೀನೇನು ರೀಸನ್ ಹೇಳಿದ್ಯಾ ನಿಮ್ಮ ಮನೇಲಿ? ಪ್ರಾಜೆಕ್ಟ್ ಡಿಸ್ಕಷನ್. ಒಬ್ಳೆ ಸ್ವಲ್ಪ ಜನ್ಯೂನು, ಸ್ವಲ್ಪ ಗುರುವಾರ ಪೂಜೆ ಮಾಡ್ಸವಳೆ ಅವಳು. ನನಗೋಸ್ಕರ ನಮ್ಮ ಫ್ರೆಂಡ್ಸ್ಗೋಸ್ಕರ ಲಂಚ್ಗೆ ಇನ್ವೈಟ್ ಮಾಡೋಳೆ. ಏನದು ಗುತ್ತಿ ವಂಕಾಯಿ ಬಿರಿಯಾನಿ ಮಾಡಕ್ಕೆ. ನೀನೇನು? ನಾನಂತೂ ರಿಪೋರ್ಟ್ ಮಾಡೋದಿದ್ದೆ, ಅಲ್ಲಿ ಇಲ್ಲಿ ಹೋಗೋದಿದ್ದೆ. PPT ಮಾಡ್ಬೇಕು, 5 ಮಾಡ್ಬೇಕಂತ. ಅದ್ರಲ್ಲಿ ಇವತ್ತು 1 ಮಾಡ್ತಾ ಇದ್ದೀವಿ. ತುಂಬಾ ಇಂಪಾರ್ಟೆಂಟ್ ಇದೆ, ಹಾಲಿಡೇಸ್ಲೇ ಮಾಡ್ಬೇಕು ಅಂತ ಹೇಳಿದರೆ. ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಹೋಗ್ತಿದ್ದೀನಿ ಅಂತ ಹೇಳಿ ಬಂದಿದ್ದೀನಿ. ನಾನು ಒಬ್ಳೆ ಜಮೀನ್ ಗೈಸ್. ಅದನ್ನು ಅರ್ಧಂಬರ್ಧ, ಫುಲ್ಲು 100% ಸುಳ್ಳು. ಇಷ್ಟು ದಿನ ನಾನು ಅಡುಗೆ ಮಾಡ್ತಿದ್ದೆ, ಬಟ್ ಇವಾಗ ಯಾರ್ಯಾರು ಅಡುಗೆ ಮಾಡ್ತಿದ್ದಾರೆ ನೋಡಿ. ನಾನೇ ಕಡಲೆ ಬೀಜ ಹೊಡಿತಾ ಇದ್ದಾರೆ, ಅವರಿಗೂ ಆನಿಯನ್ಸ್ ಕಟ್ ಮಾಡ್ತಾ ಇದ್ದಾರೆ. ನಂಗೆ ಆನಿಯನ್ಸ್ ಕಟ್ ಮಾಡೋಕ್ಕೆ ಬ್ರೇಕ್ ಕೊಟ್ಬಿಟ್ಟಿದ್ದಾರೆ. ಇಬ್ಬರು ಕಟ್ ಮಾಡ್ತಿದ್ದಾರೆ. ಮಿರಾಕಲ್ ಏನ್ ಗೊತ್ತಾ, ನಮ್ಮ ಕೀರ್ತನ ಮೇಡಮ್ ಅವ್ರು ಅಡುಗೆ ಮಾಡೋಕೆ ಬಂದಿದ್ದಾರೆ. ಬಟ್ ನಾವು ಬದುಕಿರ್ತೀವಿ, ಈ ವ್ಲಾಗ್ ಅಪ್ಲೋಡ್ ಆಗುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡಲ್ಲ. ಇದೇ ಲಾಸ್ಟ್ ವಿಡಿಯೋ ನಿಂದು. ಲಾಸ್ಟ್ ಆಗುತ್ತೆ ಊರೇ. ಇನ್ನ ಚೆನ್ನಾಗಿ ಉರಿತಿದ್ದೀನಿ ನೋಡಿ. ನಾನು ಇದನ್ನು ತೋರಿಸು ಹೆಂಗ್ ಉರಿತಿದ್ದೀನಿ. ಹೆಂಗೆ ಉರಿತಾ ಇದ್ದಾರೆ ನೋಡ್ಕೊಬಿಡಿ. ಸಾಕಾ? ఎవరో చెప్పారు కదా, గ్రేట్ జస్ట్ ఫీలింగ్ రావాలి. ಕೈಯೆಲ್ಲ ಬಿಸಿ ಆಗ್ತಿದೆ. ಮತ್ತೆ ಇವಾಗ ಚಿಟ ಅಂದಿಲ್ವೇ ಅದು? ಸಾಕಾ? ಅದರಲ್ಲಿ ಕುಡು, ಅದು ಬಿಸಿ ಆಗಲಿ ಒಂದು ಸ್ವಲ್ಪ.
ಅನ್ನುತ್ತ ಚಿಟ ಚಿಟ ಅಂತ. ಹಿಂಗೆ ಅನ್ಬೇಕಾದ್ರೆ ಹೇಳ ಇವಾಗ ಕೇಳಿ ನಿನ್ ಕ್ವಶನ್. ಇರು ಒಂದ್ ನಿಮಿಷ, ಇರು ಒಂದ್ ನಿಮಿಷ. ನಿನ್ ಕ್ವಶನ್ ಏನೇ? ಟೊಮೆಟೊನ 5 ಲ್ಯಾಂಗ್ವೇಜಲ್ಲಿ ಏನೇನು ಅಂತಾರೆ? ಟೊಮ್ಯಾಟೋನ 5 ಲ್ಯಾಂಗ್ವೇಜಸ್ ಅಲ್ಲಿ ಏನೇನು ಹೇಳ್ತಾರೆ ಅಂತ ಕೀರ್ತನೆ ಹೇಳ್ತಾರೆ. ಬಾಯ್ ಇಲ್ಲಿ ಬಂದು ಹೇಳಿ. ಬೇಡ, ಬಾ ಅಂತ ಹೇಳ ಇಲ್ಲಿ. ಟೊಮ್ಯಾಟೊ. ಹಾಂ ಆಮೇಲೆ ಟೊಮ್ಯಾಟೊ, ಟಮಾಟರ್. ನಾನು ಹೇಳ್ತಾ ಇದ್ದೀನಿ. ಹಾಂ ಹೇಳು. ಟಮಾಟ. ಹಾಂ ಟಮಾಟ ತೆಲುಗು. ಟೊಮ್ಯಾಟೊ. ಇದ್ರಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರೆ? ಟಮಾಟೊ. ಗೂದೆ ಹಣ್ಣು. ಗೂದೆ ಹಣ್ಣು. ಗೂದೆ ಹಣ್ಣು ಅಂತಾರ? ಕನ್ನಡ ಗೂದೆ ಹಣ್ಣು. ಏನ ನೀನು? ಟಾಪರ್ ಥಿಂಗ್ಸ್. ಟಮಾಟರ್. ಹಿಂದಿಯಲ್ಲಿ. ಇನ್ನೊಂದು ಭಾಷೆ ಒಮ್ಯಾಟೊ. ಅಲ್ಲಲ್ಲ, ತಮಿಳಲ್ಲಿ ಏನೋ ಅಂತಾರೆ, ಕತ್ತಾಳಿ ಸಮಥಿಂಗ್ ಅಂತಾರೆ. ಕತ್ತಾಳಿ. ಎಸ್. ನಾನು ತಮಿಳ್ ಬರಲ್ಲ, ನನಗೆ ಕನ್ನಡ ಹೇಳಿದ್ದೀನಿ ನಾನು ಹಿಂಗೆ ತಿನ್ಬಿಡ್ತೀನಿ. ಹಾಕ್ತೀನಿ ನಾನು ಮಿಕ್ಸಿ. ನನ್ನ ಕದೆ ಬಲ್ಲಿ ನೀವು ತಿಂಟು ನಾವು ಮಾಡು. ಯಾರು ಬರ್ತೀರಾ? ಚುಚ್ಚಿಬಿಡ್ತೀನಿ. ನಾವೆಲ್ಲ ಸತ್ರ ಇವಳೆ ಕಾರಣ. ನಾವಿಲ್ಲಿ ಮನುಷ್ಯ ಬಿರಿಯಾನಿ ಮಾಡ್ತಾ ಇಲ್ಲ, ಬ್ರಿಂಜಾಲ್ ಬಿರಿಯಾನಿ. ಕರೆಕ್ಟ್ ಗುರು, ನನ್ನ ರೆಸಿಪಿನೇ ಹೇಳಿಲ್ಲ. ಫಸ್ಟ್ ಏನೇನು ಫಸ್ಟ್ ಕನ್ನಡಕ ತೆಗಿಬೇಕು. ಇದು ಡಿಶ್ ಫಸ್ಟ್ ಡಿಶ್ ಏನ್ ಮಾಡ್ತಾರದು? ಗುತ್ತಿ ವಂಕಾಯಿ ಬಿರಿಯಾನಿ. ಗಟ್ಟಿ ವಂಕಾಯಿ ಬಿರಿಯಾನಿ. ಸ್ಮಾಲ್ ಚೇಂಜ್. ಗುತ್ತಿ ವಂಕಾಯಿ ದಮ್ ಬಿರಿಯಾನಿ. ಓಕೆ. ಅದ್ರೊಳಗೆ ಏನೇನು ಹಾಕಿದ್ಯಾ? ಏನೇನು? ಧನಿಯಾ ಪೌಡ್ರು. ಹುರ್ದೆ ಏನೇನು ಹುರ್ದೆ ಇವಾಗ ನೀನು? ಕಡಲೆ ಬೀಜ, ಆಮೇಲೆ ಎಲ್ಲೋ, ಆಮೇಲೆ ಕೊಬ್ಬರಿ, ಧನಿಯಾ ಪೌಡರ್ ಹಾಕೋಳೆ. ಗರಂ ಮಸಾಲ ಹಾಕ್ಲಿಲ್ಲ. ಗರಂ ಮಸಾಲ ಹಾಕಿಲ್ಲ. ವಾಸನೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ವಾಸನೆ ಎಲ್ಲ ಕಂಡಿಡ್ತು ಬಿಡ್ತಾರೆ. ಅಪ್ಪ, ಈ ಥರದ್ದೆಲ್ಲ ನೀವು ನೋಡಿರಲ್ಲ. ಇವಾಗ ಫಸ್ಟ್ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಆ್ಯಂಡ್ ಇದಕ್ಕೆ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಿಶಿನ ಹಾಕೋಬೇಕು ಅಷ್ಟೇ. ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ, ಜಸ್ಟ್ ಫಾರ್ ಯೋರ್ ಫ್ಲೇವರ್ಸ್ ಅಷ್ಟೇ. ಮೌಲ್ಯ ಪ್ರಕಾರ ಹಾಕಬಾರ್ದು. ನಾನು ಹಾಕ್ತೀನಿ. ಹಾಕಲ್ಲ ಆಮೇಲೆ ಕೀರ್ತನೆ ಹೇಳ್ತಾಳಲ್ಲ, ಅದಕ್ಕೆ ಹಾಕ್ತೀನಿ ನಾನು. ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಳ್ಳಿ, ಖಾರ ತಿನ್ನೋರು. ಸಾಕಲ್ಲ? ಎಲ್ಲಕ್ಕೆ ಚಪ್ಪಾಳೆ. ಆಮೇಲೆ ಗರಂ ಮಸಾಲ. ಆಮೇಲೆ ಏನೇನು ಹೇಳಿದ್ರೆ ನಾನು? ಅರಿಶಿನದು ಡಬ್ಬಿ ತಿಳ್ಕೊಂಡು ಅಲ್ಲಲ್ಲ, ಈ ಅಷ್ಟೇ. ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಅರಿಶಿನ. ಕುಕಿಂಗ್ ವಿಡಿಯೋಸ್ ಬಾಕ್ಸಸ್. ಅರಿಶಿನ. ಗ್ರೀನ್ ಕಲರ್. ಆಮೇಲೆ ಅಷ್ಟೇ ಅಲ್ಲೇ ಅವಳು ಹಾಕೊಂಡಿದ್ದು. ಇಲ್ಲಿ ಟೊಮ್ಯಾಟೋನ ಹಚ್ಚಿಟ್ಟಿದೀವಿ. ಅದು ಏನಕ್ಕಂದ್ರೆ ಅದು ನಾನು ಹೇಳ್ಕೊಡ್ತೀನಿ ಒಂದು ನಿಮಿಷ ಅದು ಹಿಂಗೆ ಮಾಡೋದು. ಅಲ್ಲಿ ಆನಿಯನ್ಸ್ ಇದೆ. ಆಡಿಯನ್ಸ್ ಕನ್ಫ್ಯೂಸ್ ಆಯ್ತು ಡಿಶ್. ಹೌದಲ್ಲ, ಬೇಡ. ನಾವು ಫ್ರೈ ಮಾಡ್ಕೊಳ್ಳೋಣ, ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ಡಿಶಸ್ ನೋಡೋಣ, ಇದು ಏನೇನ್ ಮಾಡಿಟ್ಟವಳು. ಎಲ್ಲ ಆಯ್ತದ? ಇಂದುಲೋನ ಅದಕ್ಕೆ ಒಂದು ನಿಮಿಷ ಈ ರೈಸ್ ಬೆಟ್ಟಲ್ಲ. ಏನ್ ಮಾಡಿರೋ ಡಿಶಸ್ ಅಲ್ಲಿ ಈ ರೈಸ್ ಪೊಂಗಲ್ ರೆಸಿಪಿನೂ ಮಾಡ್ಕೊಳ್ಳಲ್ಲ ಇವಳು. ವ್ಲಾಗ್ ಅಲ್ಲಿ ತೋರಿಸ್ದೆ. ಏನಂತ ಹೇಳ್ಬೇಕು? ನಾನು ಏನೇನು ಬರ್ಬೇಕು ಹೆಂಗೆ ಹೇಳೋದಂತೆ. ರೆಕಾರ್ಡ್ ಹೋಗ್ತಂದ್ರೆ ಇಲ್ಲಿ ರೈಸ್ನ ಅಕ್ಕಿನ 20 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನೆನೆಸ್ಬಿಟ್ಟು ಇವಾಗ ಅದನ್ನ ಅಕ್ಕಿನ 90 or 80% ಬೇಯಬೇಕು. ಅದು ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಬೇಯಬೇಕಂತ. ಬಟ್ ಈ ರೈಸ್ನ ಆಚೆ ಕಡೆನೇ ಬೇಯಿಸ್ಕೊತಿದ್ದೀನಿ ನಾನು. ಇದಕ್ಕೆ ಒಂದಷ್ಟು ಮಸಾಲೆಗಳು ಹಾಕಬೇಕು. ಅದು ಚಕ್ಕೆ ಲವಂಗ, ಆಲ್ ಸ್ಪೈಸಸ್ ಬೇಸಿಕಲಿ. ಚಕ್ಕೆ ಲವಂಗ, ಮೆಣಸು, ಆಮೇಲೆ ಅದೇ ಸ್ಟಾರು, ಆಮೇಲೆ ಮರಾಠಿ ಮೊಗ್ಗು, ಇದೆಲ್ಲ ಹಾಕ್ತೀನಿ ನಾನು ಇದಕ್ಕೆ ಇವಾಗ. ಅಯ್ಯೋ, ಮ್ಯಾಚ್ ಸ್ಟಿಕ್ಕಲ್ಲಿ ಆಟಾಡ್ತಿದ್ದಾಳೆ. ನಿಜವಾಗ್ಲೂ ನನಗೆ ಸೇಫಾಗಿ ಅಡುಗೆ ಮಾಡ್ತೀನಿ ಅನ್ನೋ ಹೋಪ್ಸೇ ಹೋಗ್ಬಿಟ್ಟಿದ್ದೆ. ಏನು ಸುಮ್ಮನೆ ಇದೆ, ನಮ್ಮ ಅಪ್ಪ ನೋಡ್ತಾರೆ. ನಾಚಿಗೆ ಓಡೋಗ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಲ್ಲ, ಯಾರು ತೋರಿಸ್ಬೇಡ ನಿಮ್ಮ ಅಪ್ಪ ಅಮ್ಮಗೆ. ನೋಡ್ತಾರೋ ಇಲ್ಲ ಬಯಸ್ಕೊತೀನಿ ಅಷ್ಟೇ. ಇಲ್ಲ, ಒಂದ್ ಕೆಲಸ ಮಾಡಿ, ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಒಂದ್ 5 ನಿಮಿಷ ಮುಂಚೆನೆ ಹೇಳ್ಬಿಡು. ಆಮೇಲೆ ಒಲ್ಲ ಒಂದಿನ ಮುಂಚೆನೆ ಹೇಳ್ತೀನಿ ನಿನಗೆ. ಅವ್ರ ಫೋನ್ ಎತ್ಕೊಂಡು ಹೋಗಿ ಟಕ್ 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 ಅಂತ ಆವಾಗ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡು. ದಿನ ರುಬ್ಕೋಬೇಕು. ನಂದೇ ಇಡ್ಲಿ ಅಂತ ಹೇಳು. ಇದು ಕೂಡ ಕ್ಯಾಪು, ನಾನು ರುಬ್ತೀನಿ. ಅಲ್ಲಿದೆ cap. ನೀರಿಲ್ಲ ಹಾಕೋದು.
అಷ್ಟೇ లాంగ్వేజ్ అంటే ఎలా ఉంది తగో ఎక్కువ ఏ లాంగ్వేజ్ లో చూస్తున్నావు మూవీస్ నువ్వు అన్ని ఆల్ అందుకే అన్ని మిక్స్ చేస్తున్నావు ಏನೇ ಮಾಡ್ದೆ ಕರೆಕ್ಟ್ ತಾನೆ ಏನು ಮಾಡಿದ್ರೆ ಇದಾ? ಸಾಕು ಅಂತ ಆಗ್ತಿತ್ತು. ಹಾ, ಅದೇ ನೀರು ಹಾಕಿ ನೀರು ಹಾಕಿದ್ಯಾ ಹಾಕ್ಬೇಕಾ ಹಾಕಿದ್ದೀನಿ. ಪಕ್ಕ ನಾನು ಲೂಸ್ ಏನಿಲ್ಲ ಕೊಡು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ರೈಸ್ ಹಾಕ್ಬಿಟ್ಟಿಯಲ್ಲ ಫಸ್ಟು. ಈಗ ನೆಕ್ಸ್ಟ್ ಆನಿಯನ್ಸ್ ನಾವು ಮುಖನೇ ಕಾಣಿಸ್ತಾ ಇಲ್ಲ. ಇಲ್ಲ ಬೇಕಾ ಈ ಕುಕ್ಕರಿಗೆ ಇವಾಗ ಆನಿಯನ್ಸ್ ಹಾಕ್ತಾ ಇದ್ದಾಳೆ. ಅದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ನ ಆಯಿಲಲ್ಲಿ. ಆ್ಯಂಡ್ ಫ್ರೈ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಪ್ರೊಸೀಜರ್. ಆ್ಯಕ್ಚುಲಿ ಬದನೆಕಾಯಿನ ಈ ಮಸಾಲೆ ಮಾಡ್ಕೊಂಡ್ವಲ್ಲ, ಅದಕ್ಕೆ ಟೊಮ್ಯಾಟೊ ಹಾಕಿ ಕಲಸಿ ಈ ಮಸಾಲೆಗೆ, ಓಕೆನಾ. ಆಮೇಲೆ ಬದನೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಾಫ್ ಕಟ್ ಮಾಡಿಕೊಂಡು ಅದರೊಳಗೆ ತುಂಬ್ರಿ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ ಅಂತ ಮ್ಯಾರಿನೇಟ್. ನಾನ್ ವೆಜ್ ಭಾಷೆಯಲ್ಲಿ ನಾವು ವೆಜ್ ಭಾಷೆಯಲ್ಲಿ ಮ್ಯಾರಿನೇಟ್ ಎಲ್ಲ ಇಲ್ಲ. ಅದು ಆಫ್ ಮಾಡಿ ಮ್ಯಾರಿನೇಟ್ ನಥಿಂಗ್ ಬಟ್ ಹಾಂ, ಜೀರಿಗೆ ನಾನು ಹೇಳ್ತಿದ್ದಾನೇನೆ ಆಯಿತು. ಜೀರಿಗೆ ಹಾಕ್ತಾರೆ, ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮರಾಠಿ ಮೊಗ್ಗು ಸ್ಟಾರ್ ಯಾವ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅದ್ ನೋಡೆ ಪಲಾವ್ ಎಲೆ ತರಕಾರಿ ಬಟಾಣಿ ಕಾಯಿ ತುರಿ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪುದೀನ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಉಪ್ಪು. ರುಬ್ಬಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ಜೀರಿಗೆ ಹಾಕ್ಬೇಕು, ಆಮೇಲೆ ಸ್ಟಾರು ಕಾಯಿ ತುರಿ ಟೊಮ್ಯಾಟೊ ಹಾಫು, ಈರುಳ್ಳಿ ಹಾಫು, ಹಸಿಮೆಣಸಿನ್ಕಾಯಿ ಹಾಫು, ಒಣ ಒಣ ಏನೇ ಹಾಕ್ತೀಯ? ಒಣ ಏನು? ಒಣ ಮೆಣಸಿನ್ಕಾಯಿ ಅಂತ ಹಾಕೊಳ್ಳಿ. ಒಂದು ಒಣ ಮೆಣಸಿನ್ಕಾಯಿ ಹಾಕ್ತೀಯ ಸರ್ ಇದು ಪಲಾವ್ ಎಲ್ಲ? ಅದು 5 ಹಾಕ್ತೀನಿ. 5 ಹಸಿಮೆಣಸಿನ್ಕಾಯಿ. ಆಮೇಲೆ 10 ಹಾಕ್ಬೇಕು. ಬರೀ ಚಿಲ್ಲಿ ಮಾತ್ರ. ಕುಕ್ಕರ್ಗೆ ಎಣ್ಣೆಗೆ ಪಲಾವ್ ಎಲೆ ಜೀರಿಗೆ ಸೋಂಪು ಜೀರಿಗೆ ಸೊಪ್ಪು ಆಗಲ್ಲ ನಂಗೆ, ಫ್ಲೇವರ್ ಆಗಲ್ಲ ಅಂತ. ಹಾಫ್ ಈರುಳ್ಳಿ ಹಾಫ್ ಟೊಮ್ಯಾಟೊ ತರಕಾರಿ ರುಬ್ಬಕ್ಕೆ ನೆಕ್ಸ್ಟ್ ರುಬ್ಬಿರೋದನ್ನ ಹಾಕ್ಬೇಕು. ಆಮೇಲೆ ಹಾಕಬೇಕು ನಾವು ಇಲ್ಲ ಲಾಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ಬದನೆಕಾಯಿಗೆಲ್ಲ ಹಾಕಿದ್ವಲ್ಲ ಮಸಾಲೆ, ಇನ್ನು ಮಿಕ್ಕಿರೋ ಮಸಾಲೆಗೆ ಒಂದಷ್ಟು ಕರ್ಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನ ನಾನು ಆಮೇಲೆ ಹಾಕಕ್ಕೆ ಹೇಳ್ತೀನಿ ಯಾವಾಗ ಅಂತ. ಇವಾಗ ಆನಿಯನ್ಸ್ ಗೋಲ್ಡನ್ ಬ್ರೌನ್ ಹಾಕೋಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಹೈ ಫ್ಲೇಮ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಇದು ಲೋ ಫ್ಲೇಮ್. Slice the tomato, coat the garlic, ginger 2 inch, and cashew stems. After I'm going to screw the mixture. ಆನಿಯನ್ಸು ಹಾಫ್ ಇದಕ್ಕೆ ತೆಕ್ಕೊಳ್ಳಿ. ಏನಕ್ಕೆ ಅಂದರೆ ನಾವು ದಮ್ ಕಟ್ಟುವಾಗ ಒಂದು ಸ್ವಲ್ಪ ಮೇಲೆ ಹಾಕಬೇಕಾಗತ್ತೆ ಅದು. ಆಮೇಲೆ ಅದೇ ಆನಿಯನ್ಸ್ ಇರತ್ತಲ್ವ ಕುಕ್ಕರಲ್ಲಿ, ಆ ಆನಿಯನ್ಸಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಬ್ರಂದ ಮೇಲೆ ಅದಕ್ಕೆ ನಾವು ಏನು ಬದನೆಕಾಯಿ ಹಾಕ್ಕೊಂಡಿರ್ತೀವಲ್ಲ ಮಸಾಲೆ ಹಾಕ್ಕೊಂಡು, ಆ ಬದನೆಕಾಯಿ ಮತ್ತು ಮೊಸರು ಹಾಕ್ಕೊಂಡು ಮಸಾಲೆ ಏನು ಹಾಕ್ಕೊಂಡಿರ್ತೀರಲ್ಲ ಆ ಮೊಸರು ಹಾಕ್ಕೊಂಡು ಉಪ್ಪು ಖಾರ ಏನೇ ಇದ್ದರೂ ಈ ಪಾಟಲ್ಲಿ ನಾವು ಟೇಸ್ಟ್ ನೋಡ್ಕೋಬೇಕಾಗತ್ತೆ. ನಾನು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಆ್ಯಂಡ್ ಉಪ್ಪು ಸ್ವಲ್ಪ ಹಾಕಿದ್ದೀನಿ ನಾನು. ಆ್ಯಂಡ್ ರೈಸ್ ನಾನು ಇಷ್ಟು ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ. ಇದು ಒಂದು 6 to 7 ಮೆಂಬರ್ಸ್ ತಿಂತೀವಿ ಇವಾಗ ನಾವು ಇದನ್ನು. ಸೊ ಇದು 6 ಮೆಂಬರ್ಸ್ ಸಿಕ್ಕಿದ್ದು. ಸೊ ಅಷ್ಟೇ, ನೀವು ರೈಸ್ಗೆ ನಾನು ಹೇಳೋದನ್ನೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಈ ರೈಸ್ನ ಇದ್ರೊಳಗಡೆ ಹಾಕೋಣ. ಆ್ಯಂಡ್ ಅದೇನು ಮಸಾಲೆ ಇದೆಯಲ್ಲ ಕಾಣಿಸ್ತಿದ್ಯಾ, ಅದೇ ಮಸಾಲೆಗೆ ಇವಾಗ ನಾವು ಈ ರೈಸ್ ಹಾಕ್ತೀವಿ. ಇನ್ ಕೇಸ್ ನಿಮ್ಮ ಕೈಗೆ ಮಸಾಲೆ ಸಿಕ್ಕಾಗ ತೆಗೆದಿಟ್ಬಿಡಿ, ಅದು ಅಲ್ಲಿ ಆರಿಸೋ ಬದಲು ಇಲ್ಲೇ ಆರಿಸಿ ಥರ ಆಗುತ್ತೆ. ಆ್ಯಂಡ್ ನಂಗೆ ಆ ಥರ ಎಲ್ಲ ಸಿಕ್ಕಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ರೆಸಿಪೀಸಲ್ಲೆಲ್ಲ.
ಎಸ್, ಇವಾಗ ಎಲ್ಲ ರೈಸ್ ಆಯಿತು. ಈ ರೈಸ್ ಮೇಲೆ ಒಂದು ಸ್ವಲ್ಪ ಡಿಸೈನ್ ಮಾಡೋದಿದೆ. ಆ್ಯಂಡ್ ಆ ಡಿಸೈನ್ ಮಾಡೋಣ ಈಗ. ಇದಪ್ಪ ವರ್ಷದಿಂದ ಆ್ಯಂಡ್ ಇಲ್ಲಿ ಕಾವಲು ಇಟ್ಕೊಂಡಿದ್ದೀನಿ. ಈ ಕಾವಲನ್ನ ಬಿಸಿ ಮಾಡ್ಕೊಳ್ಳಿ, ಬಿಕಾಸ್ ಇದ್ರ ಮೇಲೆ ನಾವು ದಮ್ ಕಟ್ಟೋದು. ಆ್ಯಂಡ್ ಈ ಕುಕ್ಕರ್ ಇದೆಲ್ಲ, ಇವಾಗ ಏನು ರೈಸ್ ಹಾಕಿದ್ವಲ್ಲ ಅದಕ್ಕೆ ಇಲ್ಲಿ ಮಿಕ್ಕಿರುವಂಥ ಫ್ರೈಡ್ ಆನಿಯನ್ಸ್ನ ನಾನು ಇದ್ರ ಮೇಲೆ ಹಾಕ್ತೀನಿ. ಆಯಿಲ್ ಏನಿರುತ್ತಲ್ಲ ಕೈಯಲ್ಲಿ ಅದೆಲ್ಲ ಬಿಡಿ, ಇದಕ್ಕೆ ಮೆತ್ತ ಬಿಡಿ ಅಷ್ಟೇ. ಆ್ಯಂಡ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕೋಣ. ಏನು ಕಲರ್ ಹಾಕ್ತೀನಿ ನಾನು ಅಂದರೆ ಯೆಲ್ಲೋ ಕಲರ್ ಹಾಕ್ತೀನಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ವಾಟರ್ ಆ್ಯಡ್ ಮಾಡಿಕೊಂಡು ಕಲರ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದರ ಮೇಲೆ ಹಾಕೋಣ. ಆ್ಯಂಡ್ ಸ್ವಲ್ಪ ಕಲರ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಪ್ರೊಸೀಜರ್ ಸ್ವಲ್ಪ ರಿಸ್ಕ್ ಇದೆ, ಬಟ್ ಸಕ್ಕ ಟೇಸ್ಟಿ ಆಗುತ್ತೆ. ಆ್ಯಂಡ್ ವೆಯ್ಟ್ ಆ್ಯಂಡ್ ವಾಚ್ ಅವ್ರನ್ನ ಎಲ್ಲ ಕೇಳೋಣ, ನಾವು ಅಲ್ಲಿ ಕೂತಿದ್ದಾರೆ. ಆ್ಯಂಡ್ ಇದು ರೆಡಿ ಆದಮೇಲೆ ಇವಾಗ 20 ಮಿನಿಟ್ಸ್ ದಮ್ ಕಟ್ಟಬೇಕನ್ನ. 20 ಮಿನಿಟ್ಸ್ ದಮ್ ಕಟ್ಟ ಮೇಲೆ ನಾವು ತಿನ್ನೋಕ್ಕಾಗೋದು. ಆ್ಯಂಡ್ ಕಟ್ಟಿದ ಮೇಲೆ ಅವ್ರನ್ನ ಕೇಳೋಣ ಹೆಂಗಾಗಿದೆ ಅಂತ. ಇಲ್ಲಿ ಇಟ್ಟಿದ್ದ ತವ ಆಗಲೇ ಕಾದಿದೆ. ಆ್ಯಂಡ್ ಈ ತವ ಮೇಲೆ ಇದನ್ನ ಪ್ಲೇಸ್ ಮಾಡ್ತೀನಿ. ಎಸ್, ಇದ್ರ ಮೇಲೆ ಇವಾಗ ನಾನೊಂದು ಪ್ಲೇಟ್ ಹಾಕಬೇಕು. ಓಕೆನಾ? ಇದಕ್ಕೆ ಕರೆಕ್ಟ್ ಸೈಜ್ ಇರುವಂಥ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟ್ ಅಲ್ಲ, ಇದು ಆ್ಯಕ್ಚುಲಿ ಲಿಡ್ ಬೇಸಿಕಲಿ. ಆ್ಯಂಡ್ ಇವಾಗ ಈ ಲಿಡ್ನ ಕ್ಲೋಸ್ ಮಾಡೋದು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೊಸೀಜರ್. ನಿಮ್ಮ ಮನೆಯಲ್ಲಿ ಚಪಾತಿ ಇಟ್ಟಿರುತ್ತಲ್ವ ಕಲ್ಸಿರೋದು, ಇದು ಹೆಂಗೆ ದಮ್ ಕಟ್ಟಬೇಕಂದ್ರೆ ಒಂದು ಸ್ವಲ್ಪ ಕೂಡ ಇದು ಲೈಕ್ ಏನು ಆಚೆ ಬರಬಾರ್ದು, ಅದು ಒಳಗೇನೆ ದಮ್ ಆಗ್ಬೇಕು ಚೆನ್ನಾಗಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಇಟ್ ಈ ಥರ ತೋರಿಸ್ತೀನಿ ನಿಮಗೆ. ಅದನ್ನ ನಾವು ಸುತ್ತಲೂ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಬಿರಿಯಾನಿ ಈ ಥರ ಆಗಿದೆ. ಆ್ಯಂಡ್ ಈ ಥರ ಕಾಣಿಸುತ್ತೆ. ಅದನ್ನ ಸೈಡಲ್ಲೇ ತೊಗೋಬೇಕು. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ಅದನ್ನು ಗೊಜ್ಜು ಥರ ಕಲ್ಸ್ಕೊಂಡು ತಿಂತಾರೆ. ಹಂಗೆ ತಿನ್ನಬೇಡಿ, ತಟ್ಟೆಗೆ ಹಾಕ್ಕೊಂಡು ರೈಸ್ ಸಪ್ರೇಟು ಗೊಜ್ಜು ಸಪ್ರೇಟು ಮೇಘನಾಸ್ ಬಿರಿಯಾನಿ ಥರ ಮಾಡ್ಕೊತೀನಿ. ಓಕೆನಾ? ಇಲ್ಲಿ ನಿಂತಿರೋ ನೋಡು 3 ಜನ ಹೆಂಗೆ ನಿಂತವ್ರಂತ. ಗಮ್ಮ ನಾನು ಹೇಳೋದನ್ನ ಕೇಳ್ಕೊಂಡು ಟೇಸ್ಟ್ ನೋಡಿ ಬನ್ರಿ. 2 ప్లేట్స్ ಇದೆ, వాష్ ಮಾಡ್ತೀನಿ. మా మమ్మీ బయట కూడా పంపించేస్తుంది కిచెన్కి రావద్దని. ಗೊಜ್ಜು ಗೊತ್ತಲ್ಲ, ಕೆಳಗಡೆ ಇರುತ್ತೆ ನೀವು ಆ ಕಡೆ ಇದೆ. ಬಾರಮ್ಮ ಮಹಾಲಕ್ಷ್ಮಿ ಬಾರಮ್ಮ. ಈ ಥರ ಇರುತ್ತೆ. ಆ್ಯಂಡ್ ಇವಾಗೆಲ್ಲ ಟೇಸ್ಟ್ ಮಾಡಿಬಿಟ್ಟಿರ್ತಾರೆ. ಥ್ಯಾಂಕ್ ಯು. ನಿಮ್ದು ನಾನು ಮಾಡಿ. ನಿಜ ಹೇಳ್ಬೇಕು, ಸೀರಿಯಸ್ಲಿ ನಿಜ ಚೆನ್ನಾಗಿದೆ, ಸೂಪರ್, ನೈಸ್. ಓಕೆ. ನಿಜ ಚೆನ್ನಾಗಿದೆ ನೋಡಿ, ನಿಜ ಚೆನ್ನಾಗಿದೆ, ಚೆನ್ನಾಗಿದೆ, ಪರ್ಫೆಕ್ಟ್, ಸೂಪರ್ ಗೈಸ್. ಕರೆಕ್ಟ್ ಇದೆಯಾ? ಚೆನ್ನಾಗಿದೆ. ಡನ್. ಇವಾಗ ನಾವು ತಿನ್ನೋಣ, ಎಲ್ಲರೂ ಕುತ್ಕೊಂಡು ತಿನ್ನೋಣ. ಆ್ಯಂಡ್ ಈಗ ಲಂಚ್ ಆಯಿತು ನಮ್ಮದೆಲ್ಲ. ಸಕ್ಕತ್ತಾಗಿತ್ತು ಬಿರಿಯಾನಿ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಂಗೆ ಗೊತ್ತಿಲ್ಲ ಅದು ಎಷ್ಟು ಸತಿ ಮಾಡ್ಕೊಂಡು ತಿಂತೀನಿ ಅದನ್ನು ಅಂತ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ. ಆ್ಯಂಡ್ ಯಾರು ಏನೇನು ಐಸ್ ಕ್ರೀಮ್ ತಿಂತೀವಿ, ಹೋಗೋಣ ಬನ್ನಿ ನೋಡೋಣ. ನಮ್ಮದು ಚಾಕ್ಲೇಟ್ ಐಸ್ ಕ್ರೀಮ್, ಬಟರ್ ಸ್ಕಾಚ್, ಅದು ವೆನ್ನೆಲ್ಲ, ಅವರು ಅವ್ರದ್ದು ಪಿಸ್ತಾ, ಎಲ್ಲರೂ ನಾವು ತೊಗೊಂಡಿದ್ದೀವಿ. ನಂದಿನಿ ಹ್ಯಾಸ್ ಬೆಸ್ಟ್ ಐಸ್ ಕ್ರೀಮ್ಸ್. ಇದು ನಂದಿನಿ ಐಸ್ ಕ್ರೀಮ್. ಅವಳೊಬ್ಳೆ, ಅವರಿಬ್ಬರು ಕ್ವಾಲಿಟಿ, ನಾವಿಬ್ಬರು ನಂದಿನಿ. ನಂದಿನಿ ನಮ್ಮ ನಂದಿನಿ, ನಮ್ಮ ಹೆಮ್ಮೆ ಅಷ್ಟೇ. ಎಲ್ರು ಹೋಗ್ತಾ ಇದ್ದಾರೆ. ಬಾಯ್ ಬಾಯ್ ಅಷ್ಟೇ ಅಷ್ಟೇ. ವ್ಲಾಗ್ ದಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.
And #matter. I'll be back with another vlog.